ಯಲಬುರ್ಗದ ಅಧಿಪತಿಯಾದ ನಾನು ಹುಸೈನ ಖಾನ ಯಲಬುರ್ಗವನ್ನು ಒಂದು ದೊಡ್ಡ ರಾಜ್ಯವನ್ನಾಗಿ ಮಾಡುವುದೇ ನನ್ನ ಗುರಿ. ಇದಕ್ಕೆ ನಾನು ಏನು ಮಾಡಲು ಸಿದ್ಧ. ಕಂದಾಯ ನೇರವಾಗಿ ನನಗೆ ಕಟ್ಟಬೇಕು ಎಂದು ಸುತ್ತಮುತ್ತಲಿರುವ ಎಲ್ಲ ಹಳ್ಳಿಗಳಲ್ಲೂ ಡಂಗುರ ಸಾರಿರಿ. ಕಟ್ಟದೇ ಇದ್ದವರಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುವುದು. ಹುಸೈನ ಖಾನನ ಈ ರೀತಿಯ ಹೇಳಿಕೆಯು ಜನರಲ್ಲಿ ಮತ್ತು ವ್ಯಾಪಾರಿಗಳಲ್ಲಿ ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿತು. ತಾನೊಬ್ಬ ಬಲಿಷ್ಠ ಸುಲ್ತಾನ್ ಎಂಬುದನ್ನು ತೋರಿಸಿಕೊಡಲು ಜಾಲಿಹಾಳದ ದೇಸಾಯಿ, ಸವಣೂರಿನ ನವಾಬ ಮತ್ತು ಹೊನ್ನಳ್ಳಿ ನವಾಬರೊಂದಿಗೆ ಒಂದು ಬಲಿಷ್ಠ ಸಮೂಹ ಒಕ್ಕೂಟವನ್ನು ಹುಸೈನ ಖಾನನು ರೂಪಿಸಿಕೊಂಡನು. ಈ ಒಕ್ಕೂಟದ ಹಿಂದಿನ ಮುಖ್ಯ ಉದ್ದೇಶ ಕನಕಗಿರಿ, ಕುಕನೂರ್ ಮತ್ತು ಯಲಬುರ್ಗಾ ಒಳಗೊಂಡ ಪ್ರದೇಶದಲ್ಲಿ ಒಂದು ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸುವುದಾಗಿತ್ತು. ಆದರೆ ಈ ಎಲ್ಲ ಚಲನವಲನಗಳು ಅವರಿಗೇ ತಿಳಿಯದಂತೆ ಶಿವಾಜಿ ಮಹಾರಾಜರ ನಂಬಿಗಸ್ಥ ಸರದಾರ ಅಣ್ಣಾಜಿ ದತ್ತುಪಂತನ ಕಣ್ಣಿಗೆ ಬಿದ್ದಿದ್ದವು. ಆ ಸಮಯದಲ್ಲಿ ಶಿವಾಜಿ ಮಹಾರಾಜರು ಗಜೇಂದ್ರಗಡ ಕೋಟೆಯಲ್ಲಿ ಇದ್ದರು. ಅಣ್ಣಾಜಿ ದತ್ತುಪಂತನು ಹುಸೈನ ಖಾನನ ಎಲ್ಲ ಯೋಜನೆಗಳನ್ನು ವಿವರವಾಗಿ ತಿಳಿಸಿ ದಾಳಿ ಮಾಡಲು ಅನುಮತಿ ಕೋರಿದನು. ವಾಸ್ತವವಾಗಿ ಶಿವಾಜಿಗೆ ಯಲಬುರ್ಗದ ಮೇಲೆ ಈಗಾಗಲೇ ಒಂದು ಕಣ್ಣಿತ್ತು. ತನ್ನ ತನ್ನೆಯ ಕಾಲದಲ್ಲಿ ಯಲಬುರ್ಗಾ ಕನಕಗಿರಿ ಜಾಗೀರದ ಭಾಗವಾಗಿದ್ದದ್ದು ಹಾಗೂ ಅದಕ್ಕೆ ಸಂಬಂಧಿಸಿದ ಮಹತ್ವದ ಮಾಹಿತಿಯನ್ನು ಶಿವಾಜಿ ಮಹಾರಾಜರು ಮೊದಲೇ ಸಂಗ್ರಹಿಸಿಕೊಂಡಿದ್ದರು. ಆದರೆ ಹುಸೈನ ಖಾನನ ಒಕ್ಕೂಟಕ್ಕೆ ಮೊದಲ ದೊಡ್ಡ ಪೆಟ್ಟು ಬಿದ್ದದ್ದು ಹುಬ್ಬಳ್ಳಿಯಲ್ಲಿ. ಅಣ್ಣಾಜಿ ದತ್ತುಪಂತನು ಹುಬ್ಬಳ್ಳಿಗೆ ದಾಳಿ ಮಾಡಿ ಅಲ್ಲಿ ಸಂಗ್ರಹವಾಗಿದ್ದ ಸಂಪತ್ತನ್ನೆಲ್ಲ ಲೂಟಿ ಮಾಡಿದನು. ಏಕೆಂದರೆ ಆ ಕಾಲದಲ್ಲಿ ಹುಬ್ಬಳ್ಳಿಯನ್ನು ಸವಣೂರಿನ ನವಾಬ ಅಬ್ದುಲ್ ಮಜೀದ್ ಖಾನ್ ನೋಡಿಕೊಳ್ಳುತ್ತಿದ್ದನು. ಈ ಎಲ್ಲ ಅಪ್ರತೀಕ್ಷಿತ ಬೆಳವಣಿಗೆಗಳು ಹುಸೈನ ಖಾನನಿಗೆ ಭಾರೀ ಆಘಾತವನ್ನುಂಟು ಮಾಡಿದವು. ಶಿವಾಜಿ ಮಹಾರಾಜರಿಗೆ ಯಲಬುರ್ಗವನ್ನು ಪಡೆದುಕೊಳ್ಳುವುದು ಮಾತ್ರವಲ್ಲ, ದಕ್ಷಿಣ ತುಂಗಭದ್ರಾ ನದಿವರೆಗಿನ ವ್ಯಾಪಾರ ಮಾರ್ಗಗಳ ಮೇಲಿನ ಸಂಪತ್ತು ಅವರ ಪ್ರಮುಖ ಗುರಿಯಾಗಿತ್ತು. ಶಿವಾಜಿ ಹುಬ್ಬಳ್ಳಿಯಿಂದ ಯಲಬುರ್ಗದ ಕಡೆಗೆ ಬರುತ್ತಿರುವ ಸುದ್ದಿ ಕೇಳುತ್ತಿದ್ದಂತೆ ಭಯಗೊಂಡ ಹುಸೇನ ಖಾನನು ಪ್ರಾಣ ಉಳಿಸಿಕೊಳ್ಳಲು ಓಡಿಹೋಗುತ್ತಾನೆ. ಅವನು ಒಂದು ದೇವಾಲಯದಲ್ಲಿ ಅಡಗಿ ಕುಳಿತುಕೊಳ್ಳುತ್ತಾನೆ. ಆದರೆ ಮಳೆ, ಗಾಳಿ ಯಾವುದನ್ನೂ ಲೆಕ್ಕಿಸದೆ ಶಿವಾಜಿಯ ವೀರ ಸೈನಿಕರು ಹುಸೇನ ಖಾನನನ್ನು ಪತ್ತೆ ಹಚ್ಚುತ್ತಾರೆ. ಅವನನ್ನು ಹಿಡಿದು ಶಿವಾಜಿಯ ಮುಂದೆ ನಿಲ್ಲಿಸಲಾಗುತ್ತದೆ. ಒಂದೇ ಹೊಡೆತ, ಶಿವಾಜಿಯ ಕತ್ತಿಯ ಆಘಾತಕ್ಕೆ ಹುಸೇನ ಖಾನನ ಪ್ರಾಣ ಕ್ಷಣದಲ್ಲೇ ಹಾರಿಹೋಗುತ್ತದೆ. ಯಲಬುರ್ಗದ ಅಗಾಧವಾದ ಸಂಪತ್ತು ಮರಾಠ ಸಾಮ್ರಾಜ್ಯದ ಖಜಾನೆಗೆ ಸೇರುತ್ತದೆ.